ಅದಕ್ಕಾಗಿ ಭಗವದ್ಗೀತೆ 12ನೇ ಅಧ್ಯಾಯ ಅತ್ಯಂತಿಕ ಚಿಕ್ಕದಾಗಿರುವಂತಹ ಅಧ್ಯಾಯ ರೀ. ಅದರಲ್ಲಿ 20 ಶ್ಲೋಕಗಳಿದ್ದಾವೆ. 20 ಶ್ಲೋಕಗಳಲ್ಲಿ ಅವನು ಭಕ್ತಿ ಯೋಗ ಅಂತ ಹೇಳಿದ್ರೆ ಅದರ ಹೆಸರು ಇದೆ. ಭಕ್ತಿ ಯೋಗ ಅಂತ ಹೇಳಿದರೆ ಭಕ್ತಿ ಎನ್ನುವಂತಹ ಶಬ್ದ ಸ್ವತಂತ್ರವಾಗಿಲ್ಲ ರೀ. ಅಲ್ಲೇ ಭಗವಂತನಿದ್ದಾನೆ ಮತ್ತು ಭಕ್ತನಿದ್ದಾನೆ. ಭಕ್ತ ಮತ್ತು ಭಗವಂತನ ನಡುವಿನ ಪ್ರೀತಿಗೆ ಭಕ್ತಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಭಕ್ತಿ ಎನ್ನುವಂತಹ ಶಬ್ದ ಸಂಸ್ಕೃತದಲ್ಲಿ ಅದು ಭಜ್ ಎನ್ನುವಂಥ ಧಾತುವಿನಿಂದ ಬಂದಿದೆ. ಸಂಸ್ಕೃತದಲ್ಲಿ ಭಜ್ ಎನ್ನುವಂಥ ಧಾತುವಿನಿಂದ ಬಂದಿದೆ. ಆ ಭಜ್ ಅಂತ ಹೇಳಿದರೆ ಹೊಂದು ಅಂತ ಹೇಳಿದರೆ ಕೂಡಿಕೋ. ಯಾರಿಗೆ ಕೂಡಿಕೋ? ಜೀವನಾಗಿದ್ದವನು ಪರಮಾತ್ಮನಲ್ಲಿ ಕೂಡುವಿಕೆಗೆ ಭಕ್ತಿ ಅಂತ ಹೇಳ್ತಾರೆ ಅಂತೇಳಿ. ಅದಕ್ಕಾಗಿ ನಾರದನ ಭಕ್ತಿ ಸೂತ್ರದಲ್ಲಿಯೂ ನವವಿಧ ಭಕ್ತಿ ಇದ್ದಾವೆ. ಮೊದಲನೆಯ ಭಕ್ತಿನೇ ಶ್ರವಣವೇ ಮೊದಲನೇ ಭಕ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಮನುಷ್ಯನ ಜೀವನ ಸಾರ್ಥಕ ಆಗಬೇಕಾಗಿದ್ದಾದರೆ ಮೊದಲು ಶ್ರವಣ ಮಾಡಲಿಕ್ಕೆ ಶುರು ಮಾಡಬೇಕು. ಶ್ರವಣದಿಂದ ಮನುಷ್ಯನಿಗೆ ಜ್ಞಾನ ಉಂಟಾಗುತ್ತದೆ. ಅದಕ್ಕಾಗಿ ನಮ್ಮಲ್ಲಿ ದಶ ಇಂದ್ರಿಯಗಳಿದ್ದರೂ ಸಹಿತ ಈ ದಶ ಇಂದ್ರಿಯಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಇಂದ್ರಿಯ ಯಾವುದಂತ ಹೇಳಿದರೆ ಅದಕ್ಕೆ ಕರ್ಣೇಂದ್ರಿಯ ಅಂತ ಹೇಳ್ತಾರೆ. ಕಿವಿನಲ್ಲಿ ಶ್ರವಣೇಂದ್ರಿಯ. ಎದಕ್ಕಂತ ಹೇಳಿದರೆ ಆತ್ಮಜ್ಞಾನ ಯಾವ ಇಂದ್ರಿಯಕ್ಕೂ ಗೋಚರ ಆಗೋದಿಲ್ಲ ರೀ. ಆದರೆ ಅದು ಶಬ್ದ ಪ್ರಮಾಣಕ್ಕೆ ಒಳಪಡುತ್ತದೆ. ಶಬ್ದದಿಂದಲೇ ನಾನು ಮುಕ್ತನಾಗಲಿಕ್ಕೆ ಸಾಧ್ಯ. ಈ ಸೃಷ್ಟಿ ಪ್ರಾರಂಭ ಆಗಿದ್ದೇ ಮೊದಲು ಆಕಾಶದ ಗುಣವೇ ಶಬ್ದ ರೀ. ಅದಕ್ಕಾಗಿ ಶಬ್ದ ಬ್ರಹ್ಮದ ಒಂದು ಪ್ರತೀಕ ಅಂತ ಹೇಳ್ತಾರೆ. ಹೀಗಾಗಿ ಈ ಜೀವನದಲ್ಲಿ ನಾವು ಕೇಳಬೇಕಂತೇಳಿ ಶ್ರವಣವೇ ಮೊದಲನೇ ಭಕ್ತಿ ಅಂತ ಹೇಳ್ತಾರೆ. ಕೀರ್ತನ, ಅರ್ಚನ, ಪಾದ ಸೇವನ ಎಲ್ಲಕ್ಕಿಂತ ಕೊನೆಯದು 9ನೇದಂತ ಹೇಳಿದರೆ ಆತ್ಮನಿವೇದನ ಭಕ್ತಿ ಅಂತ ಹೇಳ್ತಾರೆ. ಆತ್ಮನಿವೇದನ ಭಕ್ತಿಯಲ್ಲಿ ನಾನು ಏನನ್ನು ಮಾಡಬೇಕು ಅಂತ ಹೇಳಿದ್ದೆ ಆದರೆ ನೀವು ಶ್ರವಣ ಮಾಡಿದ್ದನ್ನು ಅದನ್ನು ಅಹಂ ಪ್ರತ್ಯಯ ತಗೋಬೇಕ್ರಿ. ಅಸ್ಮೈ ಪ್ರತ್ಯಯ. ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿಯಲ್ಲಿ ಪರಿವಸನ ಆದರೆ ಆ ಜ್ಞಾನ ಸಾರ್ಥಕರೇ. ಅದಕ್ಕಾಗಿ ನಾನು ಏನು ಮಾಡಬೇಕು ಅಂಥೇಳಿ ಮೊದಲನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನಿಗೆ ಪ್ರಶ್ನಿಸ್ತಾನೆ, ಸಗುಣೋಪಾಸನೆ ಶ್ರೇಷ್ಠವೋ ನಿರ್ಗುಣೋಪಾಸನೆ ಶ್ರೇಷ್ಠವೋ ಅಂಥೇಳಿ. ಆಗ ಭಗವಂತ ಹೇಳ್ತಾನೆ ಸಗುಣವೂ ಶ್ರೇಷ್ಠ, ನಿರ್ಗುಣವೂ ಶ್ರೇಷ್ಠ. ಆದರೆ ಶರೀರಧಾರಿಯಾಗಿದ್ದವರಿಗೆ ನಿರ್ಗುಣೋಪಾಸನೆ ಕ್ಲೇಶ ಉಂಟಾಗುತ್ತದೆ ಅಂತೆ. ಕ್ಲೇಶೋಧಿಕತೆ ತೇಷಾಂ ಅಂತ ಹೇಳ್ತಾನೆ. ಆದರೆ ಮೊದಲು ಭಗವಂತ ನಿರ್ಗುಣೋಪಾಸನೆಯನ್ನು ವರ್ಣಿಸಿ ತದನಂತರ ಸಗುಣೋಪಾಸನೆಯನ್ನು 12ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ. ಸಗುಣ ಅಂದರೆ ಅದು ನೀರನ್ನು ನಾವು ಕೂಲ್ ಅಂತ ಹೇಳಿದ್ರೆ ಐಸ್ ಮಾಡ್ದಂಗೆ. ಅದನ್ನು ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೇನೆ, ಐಸ್ ಕ್ಯೂಬ್ ಆಗಿದೆ, ಅದು ನನಗೆ ಕಾಣ್ತಾ ಇದೆ, ತೋರ್ತಾ ಇದೆ, ಕೈಗೆ ಸಿಗ್ತಾ ಇದೆ. ನಿರ್ಗುಣೋಪಾಸನೆ ಅಂತಂದರೆ ಲಿಕ್ವಿಡ್ ಫಾರ್ಮ್ನಲ್ಲಿದೆ. ಅದು ಲಿಕ್ವಿಡ್ ಇದ್ದಿದ್ದಕ್ಕೆ ನೀವು ಉದ್ದವಾದ ಗ್ಲಾಸ್ನಲ್ಲೇ ಹಾಕಿದರೆ ಉದ್ದಾಗ್ತೈತಿ, ಅಡ್ಡದಲ್ಲಿ ಹಾಕಿದರೆ ಅಡ್ಡ ಆಗ್ತೈತಿ. ಅದು ಯಾವ ಪಾತ್ರದಲ್ಲಿ ಹಾಕ್ತೀರಿ ಅದೇ ತನ್ನ ಆಕಾರವನ್ನು ತೆಗೆದುಕೊಳ್ಳುತ್ತದೆ. ಅದಕ್ಕೆ ನಿರ್ಗುಣ ಅಂತ ಹೇಳ್ತೀವಿ. ಆದರೆ ಎರಡರಲ್ಲಿಯೂ ಇರುವ ತತ್ವ ಏನಿದೆ ರೀ, H2O ಹೇಗೋ ಹಾಗೆ ಸಗುಣದಲ್ಲಿಯೂ ನಾನೇ ಇದ್ದೇನೆ, ನಿರ್ಗುಣದಲ್ಲಿಯೂ ನಾನೇ ಇದ್ದೇನೆ ಅಂತೇಳಿ ಸುಂದರವಾಗಿ ವರ್ಣಿಸ್ತಾನೆ. ತದನಂತರ ಈ ಜ್ಞಾನ ನನಗೆ ಗಟ್ಟಿಯಾಗಬೇಕಾಗಿದ್ದೇ ಆದರೆ ಕೆಲವು ಸಾಧನೆಗಳನ್ನು ಭಗವಂತ ಹೇಳ್ತಾನೆ. ಜೀವನದಲ್ಲಿ ಭಗವಂತನಿಗೆ ಪ್ರೀತಿಸೋರು ಬಹಳ ಮಂದಿ ಇದ್ದಾರೆ, ಭಗವಂತನಿಂದ ಬೇಡೋರು ಬಹಳ ಮಂದಿ ಇದ್ದಾರೆ. ಆದರೆ ಭಗವಂತನೇ ಬೇಕನ್ನೋರು ಯಾರೋ ಒಬ್ಬರಿಗೆ. ನಾವು ಭಗವಂತನಿಗೆ ಭಗವಂತ ಬೇಕಾಗಿಲ್ಲ ರೀ, ನಮಗೆ ಭಗವಂತನಿಂದ ಬೇಕಾಗಿದೆ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ನನ್ನನ್ನೇ ಯಾರು ಇದನ್ನು ತಿಳಿದುಕೊಳ್ತಾರೋ ನಾನು ಅವರಿಗೆ ಸಮಯಪ್ರಿಯ. ಯಾರಲ್ಲಿ ಈ ಗುಣಗಳಿದ್ದಾವೋ ಅಂಥವರು ನನ್ನ ಸಮಯಪ್ರಿಯ ಅಂತ ಹೇಳ್ಕೊತ ಹೋಗ್ತಾನೆ. ದೇವರನ್ನು ಪ್ರೀತಿಸೋದಕ್ಕಿಂತ ದೇವರು ನಮ್ಮನ್ನು ಪ್ರೀತಿಸುವಂತೆ ನನ್ನ ಜೀವನದ ಕ್ರಮ ಉಂಟಾಗಬೇಕು. ಹಾಗಾದರೆ ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಭಗವಂತ 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ಧರ್ಮಾಷ್ಟಕಂ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯ 12ನೇ ಅಧ್ಯಾಯದ 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ಅದಕ್ಕೆ ಧರ್ಮಾಷ್ಟಕಂ ಅಂತ ಹೇಳ್ತಾರೆ. ಅದು
ಪರಾಭಕ್ತನ ಲಕ್ಷಣ ಅಂತಲೂ ಹೇಳ್ತಾರೆ. ಈ 8 ಶ್ಲೋಕಗಳನ್ನು ನಿತ್ಯವೂ ನಾನು ಪಠನ ಮಾಡಬೇಕು ಮತ್ತು ಅದರಂತೆ ಜೀವಿಸಿದ್ದೆ ಆದರೆ ನಮ್ಮ ಜೀವನ ಕೃತಕೃತ್ಯತೆ. ಹಾಗಾದರೆ ಆ 8 ಶ್ಲೋಕಗಳು ಯಾವುದಪ್ಪ ಅಂತ ಹೇಳಿದರೆ ಹೇಳ್ತಾರೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅತಿ ಸುಂದರವಾಗಿ ಹೇಳಲಾಗಿರುವಂತಹ ಈ ಶ್ಲೋಕಗಳ ಅರ್ಥವನ್ನು ಮಾಡಿಕೊಳ್ಳಬೇಕೆಂದಿದ್ದೇ ಆದರೆ ಒಂದು ಜನ್ಮವೂ ಕೂಡ ಸಾಕಾಗ್ತೈತೋ ಇಲ್ಲೋ ಗೊತ್ತಿಲ್ಲ ರೀ. ಭಗವದ್ಗೀತೆ ಇದು ಪಾರಾಯಣ ಗ್ರಂಥ ಅಲ್ಲ ರೀ, ಇದು ಅಧ್ಯಯನದ ಗ್ರಂಥ ರೀ. ಇದು ಯಾರು ತಮ್ಮ ಜೀವನದಲ್ಲಿ ಅದು ಗೀತಾಮಯನೇ ಆಗಬೇಕ್ರಿ. 1 ದಿನಕ್ಕೆ 2 ದಿನಕ್ಕೆ ಆಗ್ತೈತಂತೂ ಇಲ್ಲ ರೀ. ಇದು ಅನಂತ ಜನ್ಮಗಳ ಪುಣ್ಯದ ಫಲ ಇದ್ದರೆ, ಸುಕೃತ ಇದ್ದರೆ ಅಂಥವರ ಕೈಯಲ್ಲಿ ಭಗವದ್ಗೀತೆ ಬರುತ್ತದೆ. ಮತ್ತು ಭಗವದ್ಗೀತೆಯ ಬಗ್ಗೆ ಕೇಳಬೇಕಂತ ಅಪೇಕ್ಷೆ ಬರೋದು ಬಹಳ ದಿನ ರೀ. ಅಪೇಕ್ಷೆ ಬಂದರೂ ಸಹಿತ ಅದನ್ನು ಕೇಳಿ ಅದು ಭಗವಂತ ನನ್ನನ್ನೇ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವಸ್ತ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಮೃತಕ್ಕೆ ಸಮಾನವಾಗಿದೆ ರೀ. ಸರ್ವ ಉಪನಿಷತ್ತುಗಳ ಸಾರ ಭಗವದ್ಗೀತೆಯಲ್ಲಿದೆ. ಅದನ್ನು ಒಂದು ಆಕಳಕ್ಕೆ ಹೋಲಿಸ್ತಾನೆ, ಅದು ಹಾಲು ಬರುವಂತಹ ಸ್ಥಾನ ಮಾತ್ರ ಗೀತೆಗೆ ಹೋಲಿಸ್ತಾನೆ. ಅದನ್ನು ಯಾರು ಕುಡಿತಾರೆ ಅಂತ ಹೇಳಿದರೆ ವತ್ಸ ಪಾರ್ಥ ಅಂತ ಹೇಳ್ತಾನೆ, ಅದಕ್ಕೆ ಕರು ಅಂತ ಹೇಳ್ತಾನೆ. ಅವನನ್ನು ನಿಮಿತ್ತಾಗಿ ಇಟ್ಟುಕೊಂಡು ನಮ್ಮೆಲ್ಲರಿಗೆ ಆ ಭಗವದ್ಗೀತೆಯನ್ನು ಕೊಟ್ಟಿರುವಂತಹ ಇವತ್ತಿನ ದಿನ ಗೀತೆ, ಇವತ್ತು ಗೀತಾ ಜಯಂತಿ ರೀ. ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ಗೀತಾಮೃತವನ್ನು ಕಲಿಯಬೇಕೆಂದಿದ್ದೇ ಆದರೆ, ತಿಳಿದುಕೊಳ್ಳಬೇಕೆಂದರೆ ನಿಮಗೆ ಅಪೇಕ್ಷೆ ಇದ್ದಿದ್ದೇ ಆದರೆ ಅದು ನಿಮ್ಮದು ಪುಣ್ಯ ಅಲ್ಲ ರೀ, ನಿಮ್ಮ ತಂದೆ ತಾಯಿಗಳ ಪುಣ್ಯ ಇದ್ದರೆ ಮಾತ್ರ ಆ ಭಾವನೆ ನಮ್ಮಲ್ಲಿ ಬರುತ್ತದೆ ಅಂಥೇಳಿ. ಅದಕ್ಕಾಗಿ ನಾನು ಇವತ್ತು 12ನೇ ಅಧ್ಯಾಯದ 1 ಶ್ಲೋಕನ ಕೂಡ ನಾನು ಹೇಳದೆ ಹೋದರೆ ಗೀತಾ ಜಯಂತಿ ಮಾಡ್ದಂಗಲ್ಲ ರೀ. ನಾವು ಬರೀ ಕಂಠಸ್ಥ ಮಾಡ್ತೇವೆ, ಅದು ಗಿಳಿಪಾಠ ಮಾಡ್ದಂತೆ. ಅದು ಅರ್ಥನ ಆಗಲಿಲ್ಲ ಅಂದರೆ ತತಕಿಂ ತತಕಿಂ ತತಕಿಂ. ಆ ಗೀತೆಯನ್ನು ಸುಂದರವಾಗಿ ಹಾಡಲೂಬಹುದು, ಅದನ್ನು ಪ್ರಾಸಬದ್ಧವಾಗಿ ನಾವು ಇಷ್ಟು ಸಣ್ಣ ಮಕ್ಕಳು ಹೇಳಿದ್ವು ರೀ. ಆದರೆ ಅದರದ್ದು ಅರ್ಥ ಏನಂದ್ರೆ ಅವ್ರಿಗೆ ಅರ್ಥ ಆಗಲಿಕ್ಕಿಲ್ಲ ರೀ. ಆದರೆ ಕಂಠಸ್ಥ ಮಾಡಿದ್ದಾರೆ, ಅದು ಯಾವಾಗ ಅವ್ರಿಗೆ ಬ್ಲೆಸ್ಸಿಂಗ್ ಆಗೇ ಆಗ್ತೈತೆ ರೀ, ಅದು ಎಂದೂ ವ್ಯರ್ಥವಾಗಿ ಹೋಗೋದಿಲ್ಲ ರೀ. ಹೀಗಾಗಿ ಪ್ರಾರಂಭದಲ್ಲಿ ಅದನ್ನು ಮಕ್ಕಳಿಗೆ ಕಂಠಸ್ಥ ಮಾಡಿರಿ, ನೀವು ಕಂಠಸ್ಥ ಮಾಡಿರಿ. ತದನಂತರ ಗುರುವಿನ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಕಲಿತರೆ ಮಾತ್ರ ಅದಕ್ಕೆ ಸಾಧ್ಯ ರೀ. ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ ರೀ, ಇದನ್ನು ಗುರುವಿನ ಮುಖಾಂತರವಾಗಿಯೇ ತಿಳಿದುಕೊಳ್ಳಬೇಕು. ಅದು ಬಲ್ಲವರದಿಂದಲೇ ಕಂಡವ್ರು ಹೇಳ್ತಾ ತಡಿ ಅಂತೇಳಿ ಹೋಗಿ ಕುಂತ್ರೆ ಟೈಮ್ ಪಾಸ್ ರೀ ಅಷ್ಟು. ನನಗೆ ಆ ಗುರುವಿನ ಮುಖಾಂತರವಾಗಿ ಅದರಿಂದ ನನಗೆ ಅದು ಸಾರ್ಥಕ ಆಗಬೇಕು ರೀ. ನೀವು ಕುಣಿರಿ ಹೋಗ್ಲಿ ರೀ, ಮನೋರಂಜನದ ಗ್ರಂಥ ಅಲ್ಲರಿ ಅದು. ಅದು ಯಾವಾಗ ಹೇಳಿದ್ದೀರಿ, ಸಾಯುವಂಥ ಪರಿಸ್ಥಿತಿ ಬಂದಿದ್ದೀರಿ. ಅದು ಅರ್ಜುನ ಯಾವಾಗ ಎಲ್ಲಿಂದ ಬಾಣ ಬರ್ತೇನೆ, ನಾ ಸಾಯ್ತೇನೋ ಅವ್ರು ಸಾಯ್ತೇನೋ ಅನ್ನೋದು ಗೊತ್ತಿಲ್ಲ. ಮರಣ ಕಾಲ ಬಂದಿರುವಂತಹ ಕಾಲ ರೀ. ಅಂಥ ಕಾಲ ಬಂದಾಗ ಅದನ್ನು ಎಂಜಾಯ್ ಮಾಡಿ ಹೇಳಿಲ್ಲ ರೀ. ಅವನು ದುಗ್ಧ ತಪ್ತನಾಗಿ ಕಣ್ಣಾಗ ನೀರು ಅಶ್ರುಪೂರ್ಣ ಕುಲೇಕ್ಷಣಂ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಭಗವದ್ಗೀತೆ ಈಗ ನಾವು ಪ್ರಾರಂಭ ಮಾಡೇವ್ರಿ. ಎಲ್ಲಿ ತನಕ ಈ ಉಸಿರು ಇರುವವರೆಗೂ ಕೂಡ ಇದರ ಜ್ಞಾನವನ್ನು ಮರಿಬಾರ್ದ್ರಿ ನಾವು. ನೀವು ಎಲ್ಲಿ ತನಕ ಈ ಜ್ಞಾನವನ್ನು ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಅಂದರೆ ಅಂಥ ಕಾಲಕ್ಕೆ ರೀ ಇದು ನೀವು ಮಾಡಿದ್ರೆ ನೆನಪು ಬರ್ತೈತೆ ರೀ, ಇಲ್ಲಾಂದ್ರೆ ಬರೋದಿನ ಇಲ್ಲ ರೀ. ಅಂಥ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವನ್ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅಂಥ ಕಾಲ ಯಾರ್ದು ಯಾವಾಗೈತೆ ಅನ್ನೋದು ಗೊತ್ತಿಲ್ಲ ರೀ. ಜೀವನದಲ್ಲಿ ನಮ್ಮದು ಬರ್ತ್ ಡೇಟ್ ಗೊತ್ತದ ರೀ, ಡೆತ್ ಡೇಟ್ ಗೊತ್ತಿಲ್ಲ ರೀ. ಅದು ಯಾವಾಗೈತೋ ಗೊತ್ತಿಲ್ಲ. ಅದಕ್ಕಾಗಿ ಸತತ ಅಂದಿದ್ದಾರೆ. ಈ ಸತತವಾಗಿದ್ದನ್ನು ಭಗವದ್ಗೀತೆಯ
12ನೇ ಅಧ್ಯಾಯದಲ್ಲಿ ಸುಂದರವಾಗಿ ಹೇಳಿ